ಮೊನ್ನೆ ಬಂಗಾರ ಸಿಕ್ಕಿತ್ತು, ಅದೇ ದೊಡ್ಡ ಕೇಸ್ ಆಗಿತ್ತು ನೋಡ್ರಿ ಎಲ್ಲ ನ್ಯೂಸ್ ಚಾನಲ್ಗಳು ಇದೇ ಊರ್ದಾಗ. ಈಗ ಕೊಪ್ಪಳ ಡಿಸ್ಟಿಕ್ದಾಗಿಂದ ಎಲ್ಲ ಪ್ಲೇಸ್ಗಳು ಮುಗಿಸಿದ್ವು ನೋಡ್ರಿ. ಒಳಗಿಂದು ಈಗ ಗದಗ ಕಡೆ ನಡೆದೆವು. ಹಾದಿಗೆ ಹೋಗೋದು ಪ್ರವಾಸದಲ್ಲಿ ಏನೇನು ಆಗ್ತದೆ ಅಂತೆಲ್ಲ ತೋರಿಸ್ತೀವಿ ನೀವು. ಪುಟ್ಟ ಭಾಷಣ ನಗುತ್ತಾ ನಗುತ್ತಾ ಮಾತಾಡ್ತಾ ಸ್ಕೂಲ್ಗೆಲ್ಲ ಸಂವಿಧಾನಕ್ಕೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಇಷ್ಟೇ ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರ ಎಲ್ಲರಿಗೆ. ನಾವು ಇಲ್ಲಿ ಒಂದು ಗುಡಿಗೆ ಬಂದಿದ್ದೆವು. ಇಲ್ಲಿ ಶಾಲಿಗ್ರಾಮ್ ಸಿಕ್ಕ್ಯದ ಅಂತ ಹೇಳ್ತಾರ. ಇವರೆಲ್ಲ ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾರ. ಬರ್ರಿ ಸರ್. ಇಲ್ಲಿ ಶಾಲಿಗ್ರಾಮ್ ಸಿಕ್ಕ್ಯದ ಅಂತ ಹೇಳ್ತಾರ, ಕರೆಕ್ಟ್ ಅದ ರೀ? ಹೌದೌದು, ಅದೇ ಶಾಲಿಗ್ರಾಮ ಅದಲ್ಲ. ಹಾ ರೀ. ಇದು ಹಾಕಿರೋ ಮುಖ. ಹಾ ರೀ, ಅದು ಶಾಲಿಗ್ರಾಮ. ಅದ ಹಿಂದ್ಗಡೆ ಶಾಲಿಗ್ರಾಮ. ಅದು ಸಿಕ್ಕದ್ದು ಸೌತಿ ಹಣ್ಣು ಅಂತಾರಲ್ಲ. ಹಾ ರೀ, ಸೌತಿ ಹಣ್ಣಾಗಿ ಸಿಕ್ಕದು. ಆದ್ರಿ ಇದೇ ಪ್ಲೇಸ್ ದಾಗ್ರಿ? ಇಲ್ಲ, ಇಲ್ಲಿ ಹೊಲದಾಗಿ ಸಿಕ್ಕಿದ್ದು. ಹಾ ರೀ. ಅದ್ರ ನಮ್ಮಲ್ಲಿ ಕುಲಕರ್ಣಿ ಹಾಕಿದ್ರು. ಹಾ ರೀ. ಅವರು ಒಬ್ಬ ಬಾಳಪ್ಪ ಬಂದಿದ್ದ. ಅವ್ನ ಕರೆಸ್ತಾ ಬಂದು ಆ ಸೌತಿ ಹಣ್ಣಾಗಿ ನಾ ಬಟ್ಟ ಅವ ತಿರುಪತಿಗೆ ಹೋಗ್ತಿದ್ದ. ಹಾ ರೀ. ತಿರುಪತಿಗೆ ಹೋಗ್ಲಿಕ್ಕೆ ಅವಾಗ ಆಗ್ಲಿಲ್ಲ, ಓಲ್ಡ್ ಏಜ್. ಅದಕ್ಕೆ ಅವ್ನ ಕರೆಸ್ತಾ ಬಂದು ಹಿಂಗ ನಾವು ಸೌತಿ ಹಣ್ಣಾಗ ಬಂದಿನಿ, ನೆಟ್ಟು ಪೂಜಾ ಮಾಡು ಅಂತ ಹೇಳಿ ಕೂಡ ಅವ ಹಿಂದಕ್ಕೆ ತಲಾಟಿ ಅವರ ಮೇನಲ್ಲ. ಅದ್ರ ಪ್ರಕಾರ ಬಂದ್ ಹೇಳಿದ ನಮ್ಮ ಪೂರ್ವಜರು ಬಂದು ನೋಡಿರೋ ಅದು ಒಂದು ದೊಡ್ಡ ಬೇರೆ ಟೈಪ್ ಸೌತಿ ಹಣ್ಣ ಇತ್ತು. ಆ ಸೌತಿ ಹಣ್ಣಾಗ ಒಂದು ದೊಡ್ಡ ಗುಂಡು ಸಾಲಿಗ್ರಾಮ ಕೂಡ ತಗೊಂಡ್ಬಂದು ಇಷ್ಟ ಹಬ್ಬ ಮಾಡಿ ಎಷ್ಟೆಲ್ಲ ಹೊಲ ಕೊಟ್ಟು ಪೂರ ಹೊಲ ಅವ್ರಿಗೆ ಕೊಟ್ಟಾರಿ. ಇದು ಎಷ್ಟು ಯಾಕೆ ಕಟ್ಟಾರಿ ಇದು ದೇವಸ್ಥಾನ? ನಮ್ಮ ಕುಲಕರ್ಣಿ ಅಂತ ಹೇಳಿ ಈಗಿನ್ನ ಹೊಸದ್ ಕಟ್ಲತ್ತಿರಲ್ಲರಿ? ಈಗಿನ್ನ ಹೊಸದ್ ಕಟ್ಲತ್ತಿರಲ್ಲರಿ? ಮುಂದೆಲ್ಲ ಛತ್ ಹಾಕಿ ನಾವು ಮಾಡ್ಲಿಕ್ಕೆ ನಾವು ಮಾಡ್ಲಿಕ್ಕೆ ಹಳೆ ಗುಡಿ ಇಲ್ರಿ ಇದು? ಬಹಳ more than 100 years. 100 years ಹೊಳಿದನ್ರಿ? ಮ್ಯಾಗ ಸ್ವಲ್ಪ ರಿನೋವೇಷನ್ ಮಾಡಿ ಅಲ್ಲಿ ಮ್ಯಾಗ ವಿಷ್ಣು ಪಾರ್ವತ ರೀ. ರಂಗನಾಥ ಸ್ವಾಮಿ ಇದು ರಂಗನಾಥ ಸ್ವಾಮಿನ ಇದು. ಅದು ಮಂದಿಗೆ ಗೊತ್ತಾಗಲ್ಲ, 3 ಸಲ ಬರೇ ಶಾಲಿಗ್ರಾಮ ಅಂತ ಗೊತ್ತಾಗುದು. ಅದಕ್ಕೆ ರಂಗನಾಥ ಸ್ವಾಮಿ ಮೂರ್ತಿ ಮೃತಿ ಸ್ಥಾಪನೆ ಮಾಡಿ 4 ವರ್ಷ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಐಡೆಂಟಿಫೈ ಹೇಳ್ಬೇಕು ಅಂದ್ರೆ ನಮ್ಮ ಅಜ್ಜಂದು ಸಾವಿತ್ರಿಬಾಯಿ ಕುಲಕರ್ಣಿ ಅವರ ಸೊಸೆ ಇದಕ್ಕೆ ಮೊದಲೇ ಮರಿ ಸೊಸೆ. ಇವ್ರು ನಮ್ಮ ದಡಿ. ಹಾ ರೀ. ಹೆಸರು ಸರ್ ನಿಮ್ರಿ? ನಮ್ಮ ಅಜ್ಜಿದು ಮುತ್ತಜ್ಜಿದು ಹೇಳಿದ್ದಲ್ಲ. ಅವ್ರೇನ್ರಿ? ನಾವು ಗದಗ ಹೋಗ್ಬರಿ ಇಲ್ಲಿ ರಂಗನಾಥ ಸ್ವಾಮಿ ಎಂಬ ಗುಡಿದಾಗ ಬಂದಿದ್ದೆವು. ಇಲ್ಲೆಲ್ಲ ನಮ್ಗೆ ಕರೆದು ಬ್ರಾಹ್ಮಣ ಭೋಜನ ಮಾಡ್ಸತ್ತಾರ. ಇಲ್ಲಿಂದೆಲ್ಲ ಪದ್ಧತಿ ಹೆಂಗಿರ್ತದೆ ಎಲ್ಲ ತೋರಿಸ್ತೇವೆ ನಿಮಗೂ.
ಹಾಂ ರೀ. ಇಲ್ಲಿ ನೋಡ್ರಿ ನಾವು ಗದಗ ಜಿಲ್ಲೆ ಲಕ್ಕೊಂಡಿಗೆ ಬಂದಿದ್ದೆವು. ಇಲ್ಲಿ ಭೀ ಎಲ್ಲ ಹಿಸ್ಟೋರಿಕಲ್ ಪ್ಲೇಸ್ ಅವ ಅಂತ ಒಳಗೆಲ್ಲ ತೋರಿಸ್ತೀವಿ. ನಮ್ಮ ಸೈಕೋಗಳು ನಿಂತವು ನೋಡ್ರಿ. ಇಲ್ಲೊಂದು ಯಾವುದೋ ಮಂದಿರದ ಒಳಗೆ ಹೋಗಿ ಮೇಲೆ ತೋರಿಸ್ತೀವಿ. ಇಲ್ಲಿಂದ ಏನಾದ ಹಿಸ್ಟ್ರಿ ನಮಗೆ ಗೊತ್ತಿಲ್ಲ. ಲಕ್ಕೊಂಡಿಗೆ ಬಂದೆವು ನೋಡ್ರಿ. ಒಳಗಿನ ಗುಡಿ ಎಲ್ಲ ತೋರಿಸ್ತೇವೆ. ಹಂಪಿ ಉತ್ಸವ ಹೆಂಗಾಗ್ತದೆ ಸರ್? ಇವೆಲ್ಲ ಚಾಳುಕ್ಯ ಕಲ್ಯಾಣ ಚಾಳುಕ್ಯ ಸ್ಟೈಲ್ದಾಗ ಕಟ್ಟಿನೋ ಅಂತ ನೋಡ್ರಿ ಗುಡಿಗಳು. ಇದು ಲಕ್ಕೊಂಡಿ ಅಂಬೋದು ಭಾಳ ಒಳಗೆ ಅದ, ಮುಚ್ಚಿದ್ದಿನ ಪ್ಲೇಸ್ ಅದ. ಇಲ್ಲೇ ಎಲ್ಲೋ ಮೊನ್ನೆ ಬಂಗಾರ ಸಿಕ್ಕಿತ್ತು, ಅದೇ ದೊಡ್ಡ ಕೇಸ್ ಆಗಿತ್ತು ನೋಡ್ರಿ. ಎಲ್ಲ ನ್ಯೂಸ್ ಚಾನಲ್ಗಳು ಇದೇ ಊರ್ದಾಗ. ಅದ್ರ ಅಪೋಸಿಟ್ಗೆ ಒಂದು ಮಂದಿರ ಅದ ನೋಡ್ರಿ. ಈ ಮಂದಿರದಾಗ ಏನದ ನೋಡ್ರಿ. ಲಕ್ಕೊಂಡಿದಾಗಿಂದ ಇನ್ನೊಂದು ಮಂದಿರ ಅದ ನೋಡ್ರಿ ಗುಡಿ. ಎರಡವ. ಇದು ಅಂಡರ್ ಇಂಡಿಯನ್ ಗೌರ್ಮೆಂಟ್ದಾಗ ಅದಂತ. ಇದೆಲ್ಲ ಡಿಸೈನ್ ಹೆಂಗೆ ಮಾಡಿದ ನೋಡ್ರಿ. ಎಲ್ಲ ಬಂದ ಮೇಲೆ ಅಲ್ಲೆಲ್ಲ ಹಳೆ ಸಂಸ್ಕೃತಿ ಇದು ಬರೋದು. ಓಂ ನಮಃ ಶಿವ ಅಂತ ಹೇಳಿ ಬರ್ದು ಫೋಟೋ ಅದ. ಮಾಡ್ಲಿಕ್ಕೆ ಅಲೋ ಕೊಟ್ಟಿಲ್ಲ ಇಲ್ಲಿ ಹಾಕೊಂಡಿದ್ದೆವು. ಅಂದ್ರೆ ಭೀ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿದೆವು, ಫೋಟೋ ಇಸ್ಕೊಂಡಿದ್ದೆವು. ಇಲ್ಲೆಲ್ಲ ನೋಡ್ರಿ ಹೆಂಗದ ಸ್ಟ್ರಕ್ಚರ್ ಎಲ್ಲ ಸೂಪರ್ ಅದ ಇಲ್ಲಿ ಲಕ್ಕೊಂಡಿದ್ದು. ಮೊನ್ನೆ ಬಂಗಾರ ಸಿಕ್ಕಿನ ಸಲಕ್ಕೆ ಎಲ್ಲ ಬ್ಯಾನ್ ಮಾಡ್ಯಾರೇನು ಇಲ್ಲಿ ಊರ್ದಾಗ. ಇಲ್ಲಿ ನೋಡ್ರಿ ಲಕ್ಕೊಂಡಿದ್ದು 3ನೇ ಮಂದಿರ. ಬೆಸ್ಟ್ ಪ್ಲೇಸ್ ಅದ ನೋಡ್ರಿ. ಇದೆಲ್ಲ ಪುಷ್ಕರಣಿ ಅಂತಾರಂತ. ಬಾವಿದಾಗ ಫುಲ್ಲು ನೀರವ, ಯಾವಾಗಕ್ಕೆ ನೀರು ಇರ್ತಾವಂತ ನೋಡ್ರಿ. ಇದೆಲ್ಲ ಹೊರಗಿನ ವಾತಾವರಣ ಅದು. ಇಲ್ಲೆಲ್ಲ ನೋಡ್ರಿ ಲಕ್ಕೊಂಡಿಯ ವಿರೂಪಾಕ್ಷ ದೇವಸ್ಥಾನ ಅಂತ ಇದೀವಿ. ಯೂನಿಕ್ ಡಿಸೈನ್ ಅದ ಎಲ್ಲ. ಇದ್ರ ಮುಂದೊಂದು ಪುಷ್ಕರಣಿ ಅದ.